ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಯಾವುದೇ ಥರದ್ದು ಕಾಲ್ ಟಿಪ್ಸ್ ಅಂತೂ ನಾನು ಪ್ರೊವೈಡ್ ಮಾಡೋದಿಲ್ಲ. ಲೈವ್ ಮಾರ್ಕೆಟಲ್ಲಿ ಕಾಲ್ ಟಿಪ್ಸ್ ಕೊಡೋದು ಕೂಡ ಮುಂದೆ ಅವ್ರಗಳದು ಸಿಚುವೇಶನ್ ಯಾವ ಮಟ್ಟಕ್ಕೆ ತರ್ತಾರೋ ಗೊತ್ತಿಲ್ಲ. ಅಂಟಿಲ್ ಅನ್ಲೆಸ್ ನೀವು ಸೆಬಿ ಎಕ್ಸಾಮ್ ಪಾಸ್ ಮಾಡಿ ನಿಮ್ಮ ಹತ್ರ ಒಂದು ನಿಮ್ಮ ಸರ್ಟಿಫಿಕೇಟ್ 2 years ವ್ಯಾಲಿಡಿಟಿ ನಿಮ್ಮ ಸರ್ಟಿಫಿಕೇಟ್ ಇದ್ದರೆ ಡೆಫಿನೆಟಾಗಿ ನೀವು ಅದನ್ನು ಮಾಡ್ಬೋದು, ಇಲ್ಲ ಅಂತಲ್ಲ. ಸೊ ನನಗೆ ಈ ವರ್ಷ ಅಂತೂ ಮೈಂಡ್ಸೆಟ್ಟಲ್ಲಿ ಇಲ್ಲ ನನಗೆ ನಿಮ್ಮ ಸರ್ಟಿಫಿಕೇಟ್ ಎಕ್ಸಾಮ್ ತೊಗೊಳ್ಳಿಕ್ಕೆ. ಅದನ್ನು ಎಕ್ಸಾಮ್ ತೊಗೊಂಡು ಬರೆದು ಅದನ್ನು ಆನ್ಲೈನ್ ಎಕ್ಸಾಮೇ, ಅದು ಆಫ್ಲೈನ್ ಎಕ್ಸಾಮ್ ಏನಲ್ಲ. ಲೆಟ್ಸ್ ಸಿ ಫ್ಯೂಚರಲ್ಲಿ ನೋಡೋಣ. ಅದು ಇವಾಗಂತೂ ನನಗೆ ಅದರಲ್ಲಿ ಮೈಂಡ್ಸೆಟ್ ಇಲ್ಲ. ಓಕೆ, ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ನೀವು ಆಲ್ರೆಡಿ ತಂಬ್ಲೈನಲ್ಲಿ ನೋಡ್ದಂಗೆ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ನನಗಂತೂ ಗೊತ್ತಿಲ್ಲ. ನನಗೂ ಕೂಡ ಇವತ್ತು ಯಾವುದೇ ಥರದ ಟ್ರೇಡ್ಸ್, ಆನೆಸ್ಟ್ಲಿ ಹೇಳ್ತೀನಿ, ಯಾವುದೇ ಥರದ ಟ್ರೇಡ್ ಕೂಡ ಸಿಕ್ಕಿಲ್ಲ. ಸೊ ಲೆಟ್ಸ್ ಸಿ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಕಂಪ್ಲೀಟ್ಲಿ ಜೀರೋ, ನೋ ಆರ್ಡರ್ಸ್, ನೋ ಪೊಸಿಷನ್. ಸೊ ಬಿಕಾಸ್ ಮಾರ್ಕೆಟಲ್ಲಿ ಯಾವುದೇ ಥರದ ಮೂಮೆಂಟ್ ಕೂಡ ಇಲ್ಲ ಇವತ್ತು. ಓಕೆನಾ, ನಿನ್ನೆ ಕ್ಲಿಯರ್ ಕಟ್ಟಾಗಿ ಸ್ಟೂಡೆಂಟ್ಸ್ ಕೇಳಿದೆ, ರಿಫ್ರೆಶ್ ಕೂಡ ಮಾಡ್ತಾಯಿದ್ದೀನಿ ನೋಡಿ. ಸೊ ಯಾವುದೇ ಥರದ ಮೂಮೆಂಟು ಇಲ್ಲ, ಯಾವುದೇ ಥರದ ಇದು ಇಲ್ಲ. ಮಾರ್ಕೆಟ್ ನಮಗೆ ಡೈರೆಕ್ಷನ್ನ ಕೊಡ್ತಾ ಇಲ್ಲ. ಫಸ್ಟು ಮಾರ್ಕೆಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ಮೋಸ್ಟು 12:15 ನಂದು ಕೂಡ ಬೆಳಗ್ಗೆಯಿಂದ ಒಂದು ಮೂವಿ ಕೂಡ ಯೂಟ್ಯೂಬಲ್ಲಿ ಮುಗ್ದೇ ಹೋಯಿತು. ಆದರೂ ನನಗೆ ಟ್ರೇಡ್ ಮಾತ್ರ ಸಿಗಲಿಲ್ಲ. ಸೊ ನಿಮಗೆ ಟ್ರೇಡ್ ಸಿಕ್ಕಿದರೆ ಸಂತೋಷ, ಹ್ಯಾಪಿ. ನೀವು ಸೈಡ್ ವೇಸ್ ಮಾರ್ಕೆಟಲ್ಲೂ ರಿಸ್ಕಿ ಟ್ರೇಡ್ಸ್ಗಳನ್ನ ಮಾಡ್ತೀರಾ ಅಂತ ಆಯಿತು. ಸೊ ಅಂಟಿಲ್ ಅನ್ಲೆಸ್ ಪ್ರಾಪರ್ ಟ್ರೇಡ್ ಸಿಗಲ್ವಾ, ಡೋಂಟ್ ಟ್ರೇಡ್ ಇಟ್ ಯಾರ್. ಲೆಟ್ಸ್ ಎಂಜಾಯ್ ಇಟ್. ಡೇನ ಎಂಜಾಯ್ ಮಾಡೋದನ್ನು ಕಲೀರಿ. ನಿಮ್ಮನ್ನು ನೀವು ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಈ ಥರದ ದಿನಗಳನ್ನ ಈಗ ನೀವು ನೋಡ್ಬಿಟ್ಟು ಏನು ಹೇಳ್ತೀರ ಗೊತ್ತಾ, ಈ ಥರದ ದಿನಗಳಲ್ಲಿ ಲಾಸ್ ಆಗುತ್ತೆ. ದೆನ್ ಯು ವಿಲ್ ಸೇ ಆಪ್ಷನ್ ಬೈಯಿಂಗ್ ಇಸ್ ಗ್ಯಾಮ್ಲಿಂಗ್, ಆಪ್ಷನ್ ಬೈಯರ್ಸ್ ಎಲ್ಲ ದುಡ್ಡು ಮಾಡೋಕ್ಕಾಗೋದಿಲ್ಲ, ಹಾಗೆ ಹೇಗೆ ಅಂತ ನಿಮ್ಮನ್ನೇ ನೀವು ಮೈಂಡ್ಸೆಟ್ ಬೆಳೆಸ್ಕೊಳ್ತೀರಾ. ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟಲ್ಲಿ ಆಪ್ಷನ್ ಸೆಲ್ಲರು ದುಡ್ಡು ಮಾಡ್ತಾರೆ, ಆಪ್ಷನ್ ಬೈಯರ್ಸ್ಗೂ ದುಡ್ಡು ಮಾಡ್ತಾರೆ. ಆಪ್ಷನ್ ಸೆಲ್ಲರ್ಸ್ಗಳಿಗೆ ಲಾಸ್ಟ್ 2 daysಯಿಂದ ದುಡ್ಡಾಗಿದೆ, ಇಲ್ಲ ಅಂತಲ್ಲ. ಆಪ್ಷನ್ ಬೈಯರ್ಗೆ ಅದಕ್ಕಿಂತ ಪ್ರೀವಿಯಸ್ಸಲ್ಲಿ ಲಾಸ್ಟ್ ವೀಕಲ್ಲಿ ದುಡ್ಡು ಆಯ್ತಲ್ಲ. ಸೊ ನಿಮಗೆ ದಿನಾಲೂ ದುಡ್ಡು ಮಾಡಬೇಕು ಅಂದರೆ ಹೆಂಗಾಗುತ್ತೆ? ಪೇಷನ್ಸ್ ಇಟ್ಕೊಳ್ಳಿ. ಬಿಕಾಸ್ ಇಟ್ಸ್ ಅ ಪ್ಯೂರ್ ಪರ್ಫೆಕ್ಟ್ ಬಿಸ್ನೆಸ್ ಥರ ಟ್ರೀಟ್ ಮಾಡ್ತೀರ ಅಂದರೆ ಎಲ್ಲ ದಿನ ನಿಮಗೆ ಈಕ್ವಲ್ ಪ್ರಾಫಿಟು ಇರಲ್ಲ, ಈಕ್ವಲ್ ಲಾಸು ಕೂಡ ಇರಲ್ಲ. ಓಕೆನಾ? ಓಕೆ, ನಿನ್ನೆ ನಾನು ಸ್ಟೂಡೆಂಟ್ಸ್ ಕೇಳಿದೆ. ಫಸ್ಟ್ ದಟ್ಸ್ ಇಂಪಾರ್ಟೆಂಟ್, ಐ ವಿಲ್ ಗೈಡ್ ದಟ್. ಸೊ ಸ್ಟೂಡೆಂಟ್ಸ್ ಕ್ಲಿಯರಾಗಿ ಹೇಳಿದೆ ನಾನು, ಇದರೊಳಗಡೆ ಮಾರ್ಕೆಟ್ ಇದ್ದರೆ ಯಾವುದೇ ಕಾರಣಕ್ಕೂ ನೋ ಟ್ರೇಡ್ಸ್. ಅಂಟಿಲ್ ಅನ್ಲೆಸ್ ಮಾರ್ಕೆಟ್ ಶುಡ್ ಬ್ರೇಕ್ ದಿಸ್, ನೋ ಟ್ರೇಡ್ ಅಟ್ ಆಲ್ ಇನ್ ದ ಮಾರ್ಕೆಟ್ ಅಂತ. ಆ್ಯಂಡ್ ಕೆಲವ್ರದ್ದು ಮೆಸೇಜಸ್ ನೋಡಿದೆ, ದಯವಿಟ್ಟು ತಾಳ್ಮೆ ಬೆಳೆಸ್ಕೊಳ್ಳಿ. ಸರ್ ನನಗೆ ಇವತ್ತು ಲೆವೆಲ್ ಸಿಕ್ಕಿಲ್ಲ, ಟ್ರೇಡ್ ಸಿಕ್ಕಿಲ್ಲ. ಮಾರ್ಕೆಟೇ ಮೂವ್ ಆಗ್ತಿಲ್ಲ ಅಂದರೆ ಎಲ್ಲಿಂದ ಸಿಗುತ್ತೆ ನಿಮಗೆ ಲೆವೆಲ್ಲು, ಟ್ರೇಡ್ಸು ಏನೂ ಸಿಗೋದಿಲ್ಲ. ಅದಕ್ಕೆ ಹೇಳೋದು ನಿಮಗೆ, ನೀವು ಹೆಂಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀರ ಗೊತ್ತಾ? ದಿನಾಲೂ ನಾನು ಟ್ರೇಡ್ ಮಾಡಲೇಬೇಕು, ದಿನಾಲೂ ನಾನು ಮಾರ್ಕೆಟಿಗೆ ದುಡ್ಡು ಕೊಡಲೇಬೇಕು, ಇಲ್ಲ ದುಡ್ಡು ಪಡಿಲೇಬೇಕು ಅನ್ನೋದು ಹುಚ್ಚುದು. ಲೀವ್ ದಟ್ ಮೈಂಡ್ ಸೆಟ್. ಓಕೆನಾ? ವೆಯ್ಟ್ ಫಾರ್ ಯುವರ್ ಲೆವೆಲ್ಸ್, ವೆಯ್ಟ್ ಫಾರ್ ಯುವರ್ ಟ್ರೇಡ್, ಮಾರ್ಕೆಟ್ ವಿಲ್ ಪೇ ಫಾರ್ ಯು. ಓಕೆನಾ? ಸೊ ಇವತ್ತು ವೆಯ್ಟ್ ಮಾಡಲಿಕ್ಕೂ ನಿಮಗೆ ಮಾರ್ಕೆಟಲ್ಲಿ ಇವತ್ತು ಎಂಥ ಟ್ರ್ಯಾಪ್ಸ್ಗಳಾಗಿದೆ ಅನ್ನೋದಕ್ಕೆ ಫಸ್ಟ್ ಗೈಡ್ ಮಾಡ್ತೀನಿ ನೋಡಿ. ಸೊ ನಿನ್ನೆ ಆಲ್ಮೋಸ್ಟ್ ಸ್ಲೋಲಿ ಒಂದು ಮಾರ್ಕೆಟ್ ಒಂದು ಲೆವೆಲ್ಸಲ್ಲಿ ಕ್ಲೋಸ್ ಆಗಿತ್ತು. ಬೆಳಗ್ಗೆ ಮಾರ್ಕೆಟ್ ಈ ಲೆವೆಲ್ ಓಪನ್ ಆದಾಗ ಇಟ್ಸ್ ನನಗೆ ಮೈಂಡ್ ಸೆಟ್ ಇದ್ದಿದ್ದು, ಲೆಟ್ ಸಿ ಇದನ್ನು ಬ್ರೇಕ್ಔಟ್ ಆಗಿ ಸಸ್ಟೈನ್ ಆದರೆ ಲೆಟ್ ಗೋ ವಿತ್ ಒಂದು ಪುಟ್ ಸೈಡ್ ಟ್ರೇಡ್ ಅಂತ. ಕಾಲ್ ಸೈಡ್ ದೇವರಡೆ ನಂಗೆ ಮೈಂಡಲ್ಲಿ ಕೂಡ ಇರಲಿಲ್ಲ. ಏನಕ್ಕೆ ಅಂತಲೇ ಹೇಳ್ತೀನಿ ಕೇಳಿ. ಕಾಲ್ ಸೈಡ್ ಹೋಗಬೇಕಾಗಿದ್ರೆ ಮಾರ್ಕೆಟಲ್ಲಿ ಓವರ್ ದ ನೆಟ್ ಬಿಗ್ ಪ್ಲೇಯರ್ಸ್ ಒಂದು ಪೊಸಿಷನ್ ಗ್ಯಾಪ್ ಅಪ್ ಆರು ಮಾಡೋರು ಅಟ್ಲೀಸ್ಟ್. ಓಕೆನಾ? ಸೊ ಗ್ಯಾಪ್ ಅಪ್ ಆಗಲ್ಲ, ಫ್ಲಾಟಿಶ್ ಓಪನ್ ಆಯಿತು ಅಂದಾಗ ಇಟ್ಸ್ ಕ್ಲಿಯರ್ ಕಟ್ಟು ಮಂತ್ಲಿ ಎಕ್ಸ್ಪೈರಿ. ನಾಳೆ ರಜಾ ಕೂಡ ಇದೆ. ನಾಳೆ ನಿಮಗೆ ಶಿವರಾತ್ರಿ ಹಬ್ಬದ ರಜಾ ಇರೋದ್ರಿಂದ, ಸೊ ನಿಮಗೆ ನಾಡಿದ್ದು ಎಕ್ಸ್ಪೈರಿ ಇರೋದ್ರಿಂದ ಬಿಗ್ ಪ್ಲೇಯರ್ಸ್ಗಳು ಮೇ ಬಿ ಇವತ್ತು ಮಚ್ ಮೋರ್ ಆಕ್ಟಿವ್ ಇರೋದಿಲ್ಲ. ಆ್ಯಂಡ್ ಮಚ್ ಮೋರ್ ಅವ್ರ ಪೊಸಿಷನ್ಸ್ಗಳನ್ನ ಲೈಟ್ ಮಾಡ್ಲಿಕ್ಕೆ ಟ್ರೈ ಮಾಡಿರ್ತಾರೆ. ಆಲ್ರೆಡಿ ಅವ್ರಿಗೆ ಪ್ರೀಮಿಯಂ ಡಿಕೆ ಕೂಡ ಸಿಗ್ತಾ ಇದೆ. ಓಕೆನಾ? ಸೊ ಆ್ಯಂಡ್ ಮೋರ್ ಎವರ್ ಆ್ಯಸ್ ಪರ್ ಪ್ರೈಸೆಕ್ಷನ್ ಮಾರ್ಕೆಟ್ ರಿವರ್ಸ್ ಬರೋ ಚಾನ್ಸಸ್ ಇದು. ಸ್ಕೇರಿನೆಸ್ ನನಗೆ ಭಯ ಇತ್ತು, ಈ ಥರದ ರಿವರ್ಸು ನಮಗೆ ಸ್ಟಾಪ್ ಲಾಸ್ನ ಹಿಟ್ ಮಾಡುತ್ತೆ, ಆಪ್ಷನ್ ಪ್ರೀಮಿಯಂ ಮೂವ್ ಆಗಲ್ಲ ಅಂತ. ಈ ಒಂದು ಕಾಲ್ ಸೈಡ್ ಪ್ರೀಮಿಯಂ ಕೂಡ ಮೂವ್ ಆಗ್ತಿಲ್ಲ, ಪುಟ್ ಸೈಡ್ ಪ್ರೀಮಿಯಂ ಕೂಡ ಮೂವ್ ಆಗ್ತಿಲ್ಲ. ಜಬರ್ದಸ್ತ್ ಮೆಲ್ಟ್ ಆಗ್ತಿದೆ. ಓಕೆನಾ? ಸೊ ನೀವು ಜಬರ್ದಸ್ತ್ ಮೆಲ್ಟ್ ಆಗಬೇಕಾದ್ರೆ ನೀವು ಪೊಸಿಷನ್ ತೊಗೊಂಡ್ರೆ ನೀವು ಕೂಡ ಮೆಲ್ಟ್ ಆಗಿ ಆಗ್ತಿರಲ್ಲ. ಸೊ ಅದೇ ಆಗಿರೋದು ಇವತ್ತು. ಇದೊಂದೇ ಮೂಮೆಂಟು ಐ ಜಸ್ಟ್ ಸೀನ್ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ 4 ಕ್ಯಾಂಡ್ಲು ಮೇಲೆ ಬಂತು, 3-4 ಕ್ಯಾಂಡ್ಲಲ್ಲಿ. ಸೊ ಅದೊಂದೇ ಮೂಮೆಂಟು ಆಲ್ಮೋಸ್ಟ್ 550 to 6 ಒಂದು 50-60 ಪಾಯಿಂಟ್ಸ್ 4 ಕ್ಯಾಂಡಲ್ ಮೂವ್ ಆಗಿದೆ. ಅವಾಗ ಸ್ವಲ್ಪ ಪ್ರೀಮಿಯಮ್ ಅಪ್ ಆಗಿರುತ್ತೆ, ಒಪ್ಕೊಳ್ತೀನಿ. ಆ ಪ್ರೀಮಿಯಮ್ನ ವಿತಿನ್ 4 ಕ್ಯಾಂಡಲಲ್ಲಿ ಕೂಲ್ ಡೌನೇ ಮಾಡಾಕಿದ್ರು. ಸೊ ಮಾರ್ಕೆಟಲ್ಲಿ ನಾನು ಆ್ಯಕ್ಚುಲಾಗಿ ಇಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಅಂದ್ಕೊಂಡಿದ್ದೆ ಮಾರ್ಕೆಟ್ ರೀಚಸ್ ಡೇ ಹೈ ಲೆವೆಲಿಗೆ ರೀಚ್ ಆದರೆ ವೆಯ್ಟ್ ಫಾರ್ ಒನ್ ರಿಟ್ರೇಸ್ಮೆಂಟ್, ಐ ವಿಲ್ ಗೋ ಫಾರ್ ಒನ್ ಬೈಯಿಂಗ್ ಸೈಡ್ ಟ್ರೇಡು ನೋಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಇದರೊಳಗಡೆ ಅಂತೂ ಯಾವುದೇ ಕಾರಣಕ್ಕೂ ನೋ ಟ್ರೇಡ್ಸ್ ಅಂತ ಗೊತ್ತು. ಏನಕ್ಕೆ ನೋ ಟ್ರೇಡ್ಸು? ನಿನ್ನೆ ಮಾರ್ಕೆಟು ಆಲ್ಮೋಸ್ಟ್ ನಿಮಗೊಂದು 150 ಪಾಯಿಂಟ್ಸ್ ಅಪ್ ಆ್ಯಂಡ್ ಡೌನ್ ಬಫರಲ್ಲಿದ್ದರೆ ಇವತ್ತು ಆಲ್ಮೋಸ್ಟ್ ವಿತಿನ್ 100 ಪಾಯಿಂಟ್ಸ್ ಬಫರಲ್ಲಿದೆ. ಇಟ್ ಮೀನ್ಸ್ ಆಪ್ಷನ್ ಬೈಯರ್ಗೆ ಮಾರ್ಕೆಟ್ ಟೋಟಲಿ ಡೆಡ್, ಸತ್ತೋಗಿದೆ ಮಾರ್ಕೆಟ್ ಇವತ್ತು. ಸತ್ತಿರೋದನ್ನ ಎಷ್ಟು ಸಲ ನೀವು ಸಾಯಿಸೋಕೆ ಹೋಗ್ತೀರಾ ಮಾರ್ಕೆಟಲ್ಲಿ ಹೋಗಿ ಟ್ರೇಡ್ ಮಾಡಿ ಇರೋ ಅಮೌಂಟ್ ಕಳ್ಕೊಳ್ತೀರಾ. ಬಿಕಾಸ್ ಆಲ್ರೆಡಿ ಡೆಡ್ ಮಾರ್ಕೆಟು. ನಿಫ್ಟಿ ಬಂದು ಆಲ್ಮೋಸ್ಟ್ 25,000 ಇಂಡೆಕ್ಸಲ್ಲಿ ನಿಮಗೆ ದಿನಕ್ಕೆ 100 ಪಾಯಿಂಟ್ ಮೂವ್ ಆಗ್ತಿದೆ ಅಂದರೆ ಇಟ್ ಈಸ್ ಡೆಡ್. ಇವತ್ತಿಗೆ ಇದು ಡೆಡ್ಡು. ಬಿಗ್ ಪ್ಲೇಯರ್ಸ್ಗಳು ನೋ ಮೋರ್ ಇಂಟ್ರೆಸ್ಟೆಡ್ ಟುಡೇ ಟು ಟ್ರೇಡ್ ಟ್ರೇಡ್ಸ್ ಅಂತ. ಓಕೆನಾ? ಸೊ
ಟಾಪಿಂದ ಕಾಲ್ ಶಾರ್ಟ್ ಮಾಡಿರೋ ನಿನ್ನೆಯಿಂದ ಪೊಸಿಷನ್ ಎಕ್ಸಿಟ್ ಆಗಿಲ್ಲ ಬಿಕಾಸ್ ಮಾರ್ಕೆಟ್ ಫ್ಲಾಟಿಶ್ ಇದೆ. ಪುಟ್ ಸೈಡ್ ಟ್ರೇಡ್ ಮಾಡಿದವರು ಒಂದು ಹೋಪ್ ಇಟ್ಕೊಂಡು 500 ಕೆಳಗಡೆಗೆ ಸ್ವಲ್ಪ ಹೋಪ್ ಇಟ್ಕೊಂಡು ಪುಟ್ನ ಶಾರ್ಟ್ ಮಾಡಿದವ್ರಿಗೆ ಡೆಫಿನೆಟಾಗಿ ಇವತ್ತು ದುಡ್ಡಾಗಿದೆ. ಸ್ಟ್ರ್ಯಾಂಗಲ್ ಡೇ ಇದು ಕ್ಲಿಯರ್ ಕಟ್ಟಾಗಿ ಮಾರ್ಕೆಟಲ್ಲಿ. ಗೊತ್ತಿಲ್ಲ, ಇನ್ನೂ 1 ಅವರ್ ಇದೆ, ಬಟ್ ಆಲ್ಮೋಸ್ಟ್ 1 ಗಂಟೆ ಆದಮೇಲೆ ನಾನು ಯೂಶ್ವಲಿ ಟ್ರೇಡ್ ಮಾಡೋದಿಲ್ಲ ಬಿಕಾಸ್ ಡನ್ ಫಾರ್ ದ ಡೇ ಅಂತ ಅಂದ್ಕೊಂಡ್ಬಿಡ್ತೀನಿ. ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ ನಾನು. 1 ಗಂಟೆ ಒಳಗಡೆ ಮಾರ್ಕೆಟ್ ಮೂವ್ ಆಗದಿರೋದು, ಆಮೇಲೆ ಅದು ಮೂವ್ ಆದ್ರೆಷ್ಟು ಬಿಟ್ಟರೆ ಎಷ್ಟು, ಅದು ಏನು ಮಾಡಿದರೆ ನಮಗೇನಾಗಬೇಕು, ಆ ಥರ ಜಬರ್ದಸ್ತು ಸ್ಪೈಕಿ ಮೂವ್ಸ್ಗಳ ಥರ ಫಾಸ್ಟ್ ಮೂವ್ಮೆಂಟ್ ಬರ್ತಿದ್ರೆ ಐ ವೋಂಟ್ ಲೀವ್ ಇಟ್. ಓಕೆನಾ? ಸೊ ಆ ಥರ ಸ್ಪೈಕಿ ಮೂವ್ಮೆಂಟ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ ನನಗೂ. ಐ ಜಸ್ಟ್ ವೆಯ್ಟಿಂಗ್. ಇವತ್ತು ನನಗೇನು 3 ಗಂಟೆವರೆಗೂ ಆರಾಮ್ಸೆ ಮಾರ್ಕೆಟ್ ಮುಂದೆ ಕೂರೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಐ ಆಮ್ ಹ್ಯಾಪಿ ಟು ಸಿ. ಇನ್ನೊಂದು ಮೂವಿನೋ ಶಾರ್ಟ್ ಫಿಲ್ಮೋ ಯಾವುದೋ ಒಂದು ನೋಡ್ಕೊಂಡು ಕೂತಿರ್ತೀನಿ ಅಷ್ಟೇ. ಬಿಕಾಸ್ ಎವ್ರಿ ಟೈಮ್ ಕಂಟಿನ್ಯೂಸ್ ಆಗಿ ಕ್ಯಾಂಡಲ್ಸ್ಗಳನ್ನ ವಾಚ್ಔಟ್ ಮಾಡಲ್ಲ. ಬಿಕಾಸ್ ಐ ಆಮ್ ನಾಟ್ ಎಸ್ ಕ್ಯಾಂಡಲ್ ಟು ಕ್ಯಾಂಡಲ್ ಟ್ರೇಡರ್ ಅಲ್ಲ ನಾನು. ಈ ಒಂದು ಸ್ಟೂಡೆಂಟ್ಸ್ಗಳಿಗೆ ಅದನ್ನು ಕ್ಲಿಯರಾಗಿ ಗೈಡ್ ಮಾಡಿದ್ದೀನಿ ನಾನು. ನೋ ಕ್ಯಾಂಡಲ್ ಸ್ಟಿಕ್ಸ್ನ ಫಾರ್ಮ್ ಆಗೋದನ್ನ ದಯವಿಟ್ಟು ಮೈಂಡ್ಸೆಟ್ನ ಹೊರಗಡೆ ಬನ್ನಿ. ಟ್ರೈ ಟು ಟ್ರೇಡ್ ಫಾರ್ ಲೆವೆಲ್ಸ್ ಅಂತ. ಸೊ ಐ ಆಮ್ ಅ ಲೆವೆಲ್ ಟ್ರೇಡರ್. ಐ ಜಸ್ಟ್ ವೆಯ್ಟಿಂಗ್ ಫಾರ್ ಮೈ ಲೆವೆಲ್ಸ್ ಟು ಲೆವೆಲ್ಸ್ ಬ್ರೀಚ್ ಆದರೆ ಪ್ರೀಮಿಯಮ್ ಕೂಡ ಮೂವ್ ಆಗುತ್ತೆ. ಐ ಕ್ಯಾನ್ ಟೇಕ್ ರಿಸ್ಕ್ ಟು ಟ್ರೇಡ್. ಓಕೆನಾ? ಇದೇ ಯಾವ ಲೆವೆಲಲ್ಲೂ ಯಾವ ರಿಸ್ಕು ತಗೊಳ್ಳೋ ಅಂಥದ್ದಲ್ಲ. ನಿಮಗೆ ಮಾರ್ಕೆಟಲ್ಲಿ ಟಾಪಿಂದ ಇಷ್ಟು ಕೆಳಗಡೆ ಬಂದ್ರೂ ನಿಮಗೆ ಫಾಸ್ಟ್ ಮೂಮೆಂಟ್ ಆಗಿಲ್ಲ. ಸೊ ನಿಮಗೇನು ಇಲ್ಲಿಗೆ ಬರೋಷ್ಟರಲ್ಲಿ ನೀವು ಕಷ್ಟಕ್ಕೆ ತೋರಿಸ್ತಿರೋದು ಮಾರ್ಕೆಟ್ ಆಲ್ರೆಡಿ ನಿಮಗೆ ಹೋಗಂಡು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಪ್ರೀಮಿಯಮ್ಸ್ಗಳನ್ನ, ನಿಮಗೆ ಗೊತ್ತಾಗುತ್ತೆ. ಅದರಲ್ಲೂ ಔಟ್ ಆಫ್ ದ ಮನಿ ಬೈ ಮಾಡಿದವ್ರಿಗಂತೂ ಗೋವಿಂದ ಇವತ್ತು. ಸೊ ಔಟ್ ಆಫ್ ದ ಮನಿ ಅಂತೂ ಥಿಂಕ್ ಕೂಡ ಮಾಡಬೇಡಿ. ಅದಕ್ಕೆ ಹೇಳೋದು ಆಲ್ವೇಸ್ ಲೈಕ್ ಅಟ್ಲೀಸ್ಟ್ ನಿಮಗೆ ಟೈಮ್ ಡಿಕೆಯಿಂದ ಸ್ವಲ್ಪನಾರು ಸೇವ್ ಆಗಬೇಕು ಅಂದರೆ ಟ್ರೈ ಟು ಟ್ರೇಡ್ ಇನ್ ಅಟ್ ದ ಮನಿ, ಇನ್ ದ ಮನಿ, ಸ್ಲೈಟ್ಲಿ ಇನ್ ದ ಮನಿ ಟ್ರೈ ಮಾಡಿ. ಡೀಪಿಂದ ಮನೆಗೆ ಹೋಗ್ಬಿಡಿ. ಡೀಪಿಂದ ಮನೆಗೆ ಹೋದ್ರೂ ನಿಮಗೆ ಲಿಕ್ವಿಡಿಟಿ ಇರೋದಿಲ್ಲ, ಕೈ ಸುಟ್ಕೊಳ್ತೀರಾ. ಓಕೆನಾ? ಸೊ ದೀಸ್ ಆರ್ ದ ಡೇಸ್ ವಿಲ್ ಕಮ್. ಅರ್ಥ ಮಾಡ್ಕೊಳ್ಳಿ. ಈ ಥರ ಡೇಸ್ಗಳು ಬರುತ್ತೆ ಮಾರ್ಕೆಟಲ್ಲಿ. ಆ ಡೇಸ್ಗಳನ್ನ ನಾವು ಎದುರಿಸಿ ನಿಲ್ಲೋದನ್ನ ಕಲಿಬೇಕು. ನಾವು ದಿನಾನೂ ಟ್ರೇಡ್ ಮಾಡಲೇಬೇಕು ಅನ್ನೋದು ಹುಚ್ಚುತನ, ಮಂಡುತನ ಅಂತಾರಲ್ಲ, ಹುಚ್ಚು ಅನ್ನೋದಕ್ಕಿಂತ ಮಂಡುತನ ಅದು. ಸೊ ಸ್ಮಾರ್ಟಾಗಿ ಟ್ರೇಡ್ ಮಾಡ್ತೀವಿ ಮಾರ್ಕೆಟಲ್ಲಿ. ನಮಗೆ ವಾರದಲ್ಲಿ 3-4 ದಿನದಲ್ಲೂ ಸ್ಮಾರ್ಟೆಸ್ಟ್ ಟ್ರೇಡ್ ಮಾಡಿದ್ದೀವಿ ಅಂದರೆ ನಾವು 1 ತಿಂಗಳು ದುಡ್ಡು ಅಲ್ಲೇ ದುಡ್ಕೊಬೋದು. ದಟ್ಸ್ ಮೋರ್ ದ್ಯಾನ್ ಎನಫ್. ಸೊ ಸೇಮ್ ವೇ ನಿಮ್ಮನ್ನು ಕಾನ್ಸೆಪ್ಟ್ ಇದು ಮಾಡ್ಕೊಳ್ಳಿ. ಆ್ಯಂಡ್ ಮೆನಿ ಸ್ಟೂಡೆಂಟ್ಸ್ ನಾನು ಥ್ಯಾಂಕ್ಸ್ ಮೆಸೇಜ್ ನೋಡಿದ್ದೀನಿ. ನಿಮ್ಗೆಲ್ರಿಗೂ ಒಂದೇ ಸಲ ರಿಪ್ಲೈ ಮಾಡೋದು ನನಗೂ ಟಫ್ ಆಗುತ್ತೆ. ಸೊ ನಿಮಗೆ ಥ್ಯಾಂಕ್ಸ್ ಮೆಸೇಜ್ಗೆ ನಾನು ಹೇಳೋದಿಷ್ಟೇ, ನಾನು ಏನು ಅನಾಲಿಸಿಸ್ ಮಾಡ್ತೀನಿ ಸೇಮ್ ವೇ ನಿಮ್ಮನ್ನು ನೀವು ಅನಾಲಿಸಿಸ್ ಮಾಡ್ಕೊಳ್ಳೋ ಟ್ರೈ ಮಾಡಿ. ಬಿಕಾಸ್ ನಾನು ನಿಮಗೇನು ಹೇಳಿದೆ, ನೋ ಟ್ರೇಡ್ಸ್ ಇನ್ ದಿಸ್ ಝೋನ್. ಮಾರ್ಕೆಟ್ ಎಲ್ಲೋಗುತ್ತೆ, ಏನು ಮಾಡುತ್ತೆ ನಮಗಂತೂ ಗೊತ್ತಿಲ್ಲ. ಸೊ ನೋ ಟ್ರೇಡ್ಸ್ ಇನ್ ದಿಸ್ ಝೋನ್. ಸೊ ಆದಷ್ಟು ಈ ಝೋನ್ಗಳಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂತ. ಆ್ಯಂಡ್ ಮೆನಿ ಮೆಸೇಜಸ್ ಸರ್, ಥ್ಯಾಂಕ್ ಯು ಸೋ ಮಚ್, ವಿ ಆರ್ ನಾಟ್ ಟ್ರೇಡೆಡ್ ಅನ್ನೋದು ಕೆಲವರು ಡಿಫ್ರೆಂಟ್ ಕನ್ನಡದಲ್ಲಿ, ನಾವು ಕನ್ನಡದವರಾಗಿರೋದ್ರಿಂದ ಕನ್ನಡ ಮೆಸೇಜ್ ಜಾಸ್ತಿ ಇರುತ್ತೆ, ಇಂಗ್ಲೀಷ್ ಮೆಸೇಜ್ ಕಡಿಮೆ ಇರುತ್ತೆ. ಐ ನೋ ದಟ್. ಸೊ ಇಷ್ಟರಲ್ಲಿ ಯಾರೇ ಇವತ್ತು ಸೇವ್ ಮಾಡಿದ್ದೀರಾ ನಿಮ್ಮ ದುಡ್ಡನ್ನ ಟ್ರೇಡ್ ಮಾಡ್ದಂಗೆ ಅಂದರೆ ಫ್ಯೂಚರಲ್ಲಿ ಡೆಫಿನೆಟಾಗಿ ನೀವು ಒಬ್ಬರು ಕನ್ಸಿಸ್ಟೆನ್ಸಿ ಟ್ರೇಡರ್ ಅಂತೂ ಹಾಕ್ತೀರಾ. ಇಲ್ಲ ನೀವು ಓವರ್ ಟ್ರೇಡಿಂಗ್ ಮಾಡಿದ್ದೀರಾ ಅಂದರೆ ಟುಡೇ ಈಸ್ ಯುವರ್ ಲೆಸನ್. ಮೈಂಡಲ್ಲಿ ಇಟ್ಕೊಳ್ಳಿ, ಮೈ ಲೆಸನ್ ಈಸ್ ಐ ಲಾಸ್ಟ್ ಮನಿ ಹಿಯರ್ ಬಿಕಾಸ್ ಆಫ್ ಮಾರ್ಕೆಟ್ ಸೈಡ್ವೇಸ್ ಆಗುತ್ತೆ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿದ್ರೂ ಐ ಡನ್ ಇಟ್ ಆನ್ ಓವರ್ ಟ್ರೇಡಿಂಗ್. ದಿಸ್ ಈಸ್ ವಾಟ್ ಯು ಶುಡ್ ಥಿಂಕ್. ಓಕೆನಾ? ಸೊ ಇಲ್ಲಿ ಈ ಕ್ಯಾಂಡಲ್ ಆದಾಗ ಐ ನೋ ದಟ್ ತುಂಬ ಆಪ್ಷನ್ ಬಯರ್ಸ್ ಎಂಟ್ರಿ ಆಗ್ಲಿಕ್ತಾರೆ ಇಲ್ಲಿ ಕಾಲ್ ಸೈಡು. ಮಾರ್ಕೆಟ್ ವಿಲ್ ಗೋ ಲೈಕ್ ದಿಸ್ ಅಂತ. ಅದು ಹಿಂಗೆ ಹೋಗ್ಬಿಡುತ್ತೆ ಅಷ್ಟು ದೂರ ಹೋಗ್ಲಿಕ್ಕೆ ಅದಕ್ಕೆ ಸ್ಟ್ರೆಂತ್ ಬೇಕಲ್ಲ. ಸೊ ಬಿಗ್ ಪ್ಲೇಯರ್ ಸ್ಟ್ರೆಂತ್ ಇದ್ದರೆ ಅವ್ನು ಗ್ಯಾಪ್ ಅಪೇ ಮಾಡ್ಸಂತಾನೆ. ಅವ್ನು ಏನಕ್ಕೆ ಇಲ್ಲಿ ಫ್ಲಾಟಿಶ್ ಓಪನ್ ಮಾಡೋಕ್ಕೆ ಬಿಟ್ಟ ಮಾರ್ಕೆಟ್ನ. ಸೊ ಫ್ಲಾಟಿಶ್ ಓಪನ್ ಆಗ್ತಿದೆ ಅಂದರೆ ನಥಿಂಗ್ ಬಟ್ ಸ್ಟಾಕ್ಸಲ್ಲೂ ಬಿಗ್ ಪ್ಲೇಯರ್ಸ್ಗೆ ಇಂಟ್ರೆಸ್ಟ್ ಇಲ್ಲ, ಇಂಡೆಕ್ಸಲ್ಲೂ ಬಿಗ್ ಪ್ಲೇಯರ್ಸ್ಗೆ ಇಂಟ್ರೆಸ್ಟ್ ಇಲ್ಲ. ದೇ ಆರ್ ವೆಯ್ಟಿಂಗ್ ಫಾರ್ ದ ಸಮ್ ಪ್ರೀಮಿಯಮ್ ಡಿಕೇಸ್, ದೇ ಆರ್ ವೆಯ್ಟಿಂಗ್ ಫಾರ್ ದ ಮಂತ್ಲಿ ಎಕ್ಸ್ಪೈರಿ ರೋಲ್ ಓವರ್ಸ್, ಮೆನಿ ಥಿಂಗ್ಸ್ ಇರುತ್ತೆ ಇನ್ ಬ್ಯಾಕ್ ಎಂಡಲ್ಲಿ. ಸೊ ಅದೆಲ್ಲದೂ ಅವರುಗಳು ಥಿಂಕ್ ಮಾಡ್ತಾ ಇರ್ತಾರೆ. ಹಾಗಾಗಿನೇ ಸೊ ಆಲ್ವೇಸ್ ಬಿ ಪಾಸಿಟಿವ್, ಥಿಂಕ್ ಲೈಕ್ ಬಿಸ್ನೆಸ್ಸಲ್ಲಿ ನಮಗೆ ಒಂದಿನ ದುಡ್ಡು ಆಗುತ್ತೆ, ಒಂದಿನ ದುಡ್ಡು ಆಗೋದಿಲ್ಲ. ಬಟ್ ಗುಡ್ ಡೇ ಬಂದಾಗ ನಮಗೆ ಒಳ್ಳೆ ದುಡ್ಡು ಮಾಡ್ಕೊಳ್ಳೋಣ. ಬ್ಯಾಡ್ ಡೇಸ್ ಬಂದಾಗ ಈ ಥರ ಸುಮ್ಮನೆ ಸೈಡ್ ವೇಸಲ್ಲಿರೋ ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಡ್ ಇನ್ ಬ್ಯಾಂಕ್ ನಿಫ್ಟಿ. ಬಿಕಾಸ್ ಈ ವೀಕ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಲಿಕ್ವಿಡಿಟಿ ಇದೆ, ಫಿನ್ ನಿಫ್ಟಿಯಲ್ಲಿ ಕೂಡ ಲಿಕ್ವಿಡಿಟಿ ಇರುತ್ತೆ. ಐ ನೋ ದಟ್. ಏನಕ್ಕೆ ಅಂದರೆ ಮಾರ್ಕೆಟ್ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಬ್ಯಾಂಕ್ ನಿಫ್ಟಿ ಕೂಡ ಏನು ಮಚ್ ಥಿಂಗ್ಸ್ ಏನೂ ಮಾಡಿಲ್ಲ ಆ್ಯಕ್ಚುಲಿ. ಬ್ಯಾಂಕ್ ನಿಫ್ಟಿಗಿಂತ ನಿನ್ನೆ ಸ್ವಲ್ಪ ಬುಲಿಶಲ್ಲೇ ಕ್ಲೋಸ್ ಆಗಲಿಕ್ಕೆ ಟ್ರೈ ಮಾಡಿತ್ತು. ಈ ಒಂದು ಗ್ಯಾಪ್ ಅಪ್ ಕೂಡ ಆಯಿತು, ಗ್ಯಾಪ್ ಅಪ್ ಸಸ್ಟೈನ್ ಕೂಡ ಆಗಿಲ್ಲ. ಫಸ್ಟ್ ಕ್ಯಾಂಡಲಲ್ಲೇ ಸಮ್ ರಿಜೆಕ್ಷನ್ಸ್ ಕಾಣಿಸ್ತಿದೆ ಮಾರ್ಕೆಟಲ್ಲಿ. ಯಾಕೆ ರಿಜೆಕ್ಷನ್ ಆಗ್ತಿದೆ? ದಿಸ್ ಈಸ್ ದ ಲೆವೆಲ್. ಮಾರ್ಕೆಟ್ ಶುಡ್ ಬ್ರೇಕ್ ಆರ್ ಮೇಕ್ ಲೆವೆಲ್ಸ್ ಇವು. ಸೊ ಇಲ್ಲಿ ಸ್ಟ್ರ್ಯಾಂಗಲ್ ಮಾಡಿದವ್ರಿಗೆ ಈಸಿ ಅಲ್ಲ. ಸೊ ಅವರಿಗೆ 48,500 ದಿಸ್ 500 ಲೆವೆಲಲ್ಲಿ ಇವಾಗ ಸ್ಟ್ರ್ಯಾಂಗಲ್ ಮಾಡಿರೋರಿಗೆ ವೆರಿ ಗುಡ್ ಪ್ರೀಮಿಯಮ್ ಡಿಕೆ ಸಿಕ್ಕಿದೆ. ಬಿಕಾಸ್ ಮೊದಲು ಒಂದು 1 ಅವರಲ್ಲಿ ಮಾರ್ಕೆಟಲ್ಲಿ ವಾಲಟಿಲಿಟಿ ಕಂಪ್ಲೀಟ್ ಆದಮೇಲೆ ಮಾರ್ಕೆಟ್ ಇಸ್ ಟೋಟಲಿ ಸ್ಲೋಯಿಶ್. ಕಣ್ಣಿಗೆ ಕಾಣ್ತಾ ಇಲ್ಲ. ಆಲ್ಮೋಸ್ಟ್ ಹೇಳ್ತೀನಿ, ಕ್ಯಾಂಡಲ್ಸ್ಗಳು ಕಣ್ಣಿಗೆ ಕಾಣದೇ ಇರೋ ಲೆವೆಲ್ಗೆ ಸ್ಲೋಯಿಶ್ ಆಗ್ತಿದೆ. ನೀವು ಏನು ಮಾಡ್ತೀರ ಗೊತ್ತಾ, ಹಿಂಗೆ ಜೂಮ್ ಮಾಡ್ಕೊಂಡು ಇಟ್ಕೊಂಡಿರ್ತೀರ. ಮಾರ್ಕೆಟಲ್ಲಿ ಏನಾಗೈತೆ ಇವತ್ತೇನಾಗೈತೆ ಏನೂ ನೋಡಲ್ಲ. ನಿಮಗೇನಂದರೆ ಇವೆಲ್ಲ ಬಡ ಕ್ಯಾಂಡಲ್ಸ್, ದೊಡ್ಡ ಕ್ಯಾಂಡಲ್ಸ್ಗಳ ಥರ ಕಾಣುತ್ತೆ. ಸೊ ಈ ದೊಡ್ಡ ಕ್ಯಾಂಡಲ್ಗಳನ್ನ ನೋಡಿ ನೀವು ಟ್ರೇಡ್ ಮಾಡೋಕ್ಕೆ ಹೋಗ್ತೀರಾ. ದೊಡ್ಡ ಕ್ಯಾಂಡಲ್ಗಳು ನಿಮ್ಮ ಅಮೌಂಟ್ನ ತಿನ್ಕೊಂಡು ಹೋಗುತ್ತೆ. ಸೊ ದೊಡ್ಡ ಕ್ಯಾಂಡಲ್ಸ್ಗಳನ್ನ ನೋಡೋದು ಇಂಪಾರ್ಟೆಂಟ್ ಅಲ್ಲ. ಯಾಕೆಂದರೆ ಇದು 50,000 ಇಂಡೆಕ್ಸು. 50,000 ಇಂಡೆಕ್ಸಲ್ಲಿ ದಿನಕ್ಕೆ ಅಟ್ಲೀಸ್ಟ್ 300-400 ಪಾಯಿಂಟ್ ಆರು ಮೂವ್ ಆಗುತ್ತೆ. 1% ಆರು 0.5% 1% ವೇರಿಯೇಷನ್ ಆಗುತ್ತೆ. ಅಂದರೆ ಐ ಅಗ್ರಿ, ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಅವತ್ತು ಸ್ವಲ್ಪ ಫಾಸ್ಟ್ ಪ್ರೀಮಿಯಮ್ ಮೂವ್ ಇರುತ್ತೆ ಅಂತ. ಸೊ ಇದರೊಳಗಡೆ ಏನು ಟ್ರೇಡ್ ಮಾಡ್ತೀರಾ? ಬೆಳಗ್ಗೆಯಿಂದ ಎಷ್ಟಾಗಿದೆ ಮಾರ್ಕೆಟು? ಬ್ಯಾಂಕ್ ನಿಫ್ಟಿ
ನಿಫ್ಟಿ 100 ಪಾಯಿಂಟ್ ಇದ್ದರೆ ಬ್ಯಾಂಕ್ ನಿಫ್ಟಿ 200, 250, 280 ಆಲ್ಮೋಸ್ಟ್ 300 ಪಾಯಿಂಟಲ್ಲಿ ಬಫರಲ್ಲಿ ನಿಂತಿದೆ. ಸೊ ಹೌ ಯು ವಿಲ್ ಟ್ರೇಡ್ ಇಟ್ ಇನ್ನು 300 ಪಾಯಿಂಟಲ್ಲಿ? ಅದರಲ್ಲೂ ಒನ್ ಸೈಡೆಡ್ ಮೂವ್ ಆಗಿದೆಯಾ? ಇಲ್ಲ. ಸೆಲ್ಲಿಂಗ್ ಅವ್ರನ್ನೆಲ್ಲರನ್ನೂ ಎತ್ತಿಸಿತು, ಬೈಯಿಂಗ್ ಅವ್ರನ್ನೆಲ್ಲರನ್ನೂ ಎತ್ತಿಸಿದೆ ಮಾರ್ಕೆಟಲ್ಲಿ ಕಂಪ್ಲೀಟಾಗಿ. ಸೊ ಬೆಳಗ್ಗೆನೇ ಸೆಲ್ಲಿಂಗ್ ಮೂಮೆಂಟ್ ಹೋಗುತ್ತೆ ಅಂತ ಸೆಲ್ಲಿಂಗ್ ತೊಗೊಂಡವ್ರನ್ನ ಈ ರಿಟ್ರೇಸ್ಮೆಂಟಲ್ಲಿ ಸ್ಟಾಪ್ ಲಾಸ್ ಕೊಟ್ಟಿದೆ. ಅಗೇನ್ ಬೈಯಿಂಗ್ ಮೇಲೆ ಬ್ರೇಕೌಟ್ ಆಗುತ್ತೆ ಅಂತ ತೊಳೆದುಕೊಂಡ ಈ ರಿಟ್ರೇಸ್ಮೆಂಟಲ್ಲಿ ಸ್ಟಾಪ್ ಲಾಸ್ ಕೊಟ್ಟಿದೆ. ಸೊ ನಾವು ಮಾರ್ಕೆಟ್ ಈಸ್ ಟೋಟಲಿ ಸೈಡ್ ವೇ. ಸ್ಮಾರ್ಟೆಸ್ಟ್ ಪ್ಲೇಯರ್ ಏನು ಮಾಡಿದ್ದಾನೆ? ದಿ ಮೇಡ್ ಇಟ್ ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ ಹಿಯರ್ ಬಿಕಾಸ್ ಈ ಹ್ಯಾವ್ ಒನ್ ಲೋ ಹಿಯರ್, ಒನ್ ಹೈ ಇಯರ್. ಸೊ ಆರಾಮ್ಸೆ ನಾನು ಇಲ್ಲಿ ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ ಮಾಡಿಕೊಂಡ್ರೆ ಐ ಕ್ಯಾನ್ ಗೆಟ್ ಮನಿ ಅಂತ. ಸೊ ಅವ್ನಿಗೆ ಆಲ್ರೆಡಿ ಪ್ರೀಮಿಯಮ್ ಡಿಕೆನೂ ಆಗಿದೆ, ಉತ್ತಮದ ಮನಿ ಕೂಡ ಸಿಕ್ಕಿದೆ. ಹೋಪ್ ನಿಮಗೆ ಲಾಜಿಕ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಯಾರು ಕಲಿಬೇಕು ಅನ್ನೋರಿಗಂತೂ ಈ ವೀಕಲ್ಲೇ ಯಾವುದೂ ಇಲ್ಲ. ನಾನು ಮಾರ್ಚ್ ಫಸ್ಟ್ ವೀಕಲ್ಲಿ ಐ ಜಸ್ಟ್ ಪ್ಲಾನಿಂಗ್ ಮಾರ್ಚ್ ಫಸ್ಟ್ ವೀಕಲ್ಲಿ ನೋಡೋಣ. ಮಾರ್ಚ್ ಫಸ್ಟ್ ಫ್ರೈಡೆಗೆ ಯಾರು ಕಲಿಬೇಕು ಅನ್ನೋರು ಜಾಯ್ನ್ ಆಗಿ ಕಲಿಬೋದು. ಕಂಪ್ಲೀಟ್ ಡೀಟೇಲ್ಸು ಐ ಗೆಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಅದನ್ನ ಪ್ರಾಪರಾಗಿ. ನನಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಐ ಕ್ಯಾನ್ ಸೆಂಡ್ ಯು ದ ಕಂಪ್ಲೀಟ್ ಡೀಟೇಲ್ಸ್. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಲಿಯೋ ಕಡೆ ಫೋಕಸ್ ಮಾಡಿ. ಈ ಥರ ಡೇಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಥ್ಯಾಂಕ್ ಯು ಆಲ್.